ನಮ್ ಮಟನ್ ಬಿರಿಯಾನಿ ಪಾರ್ಸಲ್ ಆಯ್ತು. ಪ್ರಿಂಟ್ಔಟ್ ಇಂಗ್ಲಿಷ್ ಅಲ್ಲಿ ಐತೆ, ನಾವು ಕನ್ನಡದಲ್ಲಿ ಪ್ರಿಂಟ್ಔಟ್ ತಗೊಬೇಕಾಯ್ತು. ಈಗ ಪ್ರಿಂಟ್ಔಟ್ ತಗೊಂಡ್ ಹೋಗ್ಬೇಕು. ನಡಿ ತಗೊಂಡಿ ಮಧ್ಯಾಹ್ನ 1 ಗಂಟೆ ಆಗ್ಬಿಡಿತಾರೆ. ಅದೊಳಷ್ಟರಲ್ಲಿ ಅಪ್ಪ ನಿದ್ದೆ ಮಾಡಿ 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 ನೋಡಿ ಆತರ ಮುಖ ಊದ್ಕೊಂಡ್ಬಿಟ್ಟಿದ್ದಾರೆ. ಡಿಪ್ರೆಷನ್ ಏನು ಮಾಡಕ್ಕಾಗಲ್ಲಪ್ಪ. ನೈಟ್ ಶಿಫ್ಟ್ ಕೆಲಸ, ಜೀವನ ನಮ್ದು ಇಷ್ಟೇ ಏನು ಮಾಡಕ್ಕಾಗಲ್ಲ. ಬನ್ನಿ ನಾಷ್ಟ ಮಾಡೋಣ. ನಾಷ್ಟ ಏನಂತ ನೋಡೋಣ. ಆಮೇಲೆ ಏನ್ ಮಾಡೋದು. ನಮ್ಮಮ್ಮ ಬ್ರೇಕ್ಫಾಸ್ಟ್ ಗೆ ನಾನ್ ತಿಂತೇವೆ. ಮಧ್ಯಾಹ್ನ ಊಟ ಯಾವ್ದು ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ ಬ್ರೇಕ್ಫಾಸ್ಟ್ ನನಗೆ ಏನು ಮಾಡಕ್ಕಾಗಲ್ಲ. ನೋಡಿ ಏನ್ ಮಾಡೋದು ಅಂತ. ಇದು ನಾರ್ಮಲ್ ರೋಟಿ ಎಲ್ಲ, ಇದು ಇದ್ರಲ್ಲಿ ಪೊಟ್ಯಾಟೊ ಎಲ್ಲ ಗ್ರೇಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಆಲೂ ಪರೋಟ ಅಲ್ಲ ಇದು, ಇದೊಂಥರ ಬೇರೆ ತರ ಪರೋಟ. ಪ್ರೋಟೀನ್ ಎಗ್ಗು, ಕಾರ್ಬ್ಸ್ಗೆ ರೋಟಿಗೆ ದಹಿ ಪಚಡಿ. ಬನ್ನಿ ತಿನ್ನೋಣ. ನಾಷ್ಟೆಲ್ಲ ಮುಗಿದು ಫ್ರೆಂಡ್ಸ್. ಇವಾಗ ನಾವು ಹೋಗ್ತಾ ಇದೀವಿ ಸ್ಕ್ರಿಪ್ಟ್ ತರಕ್ಕೆ. ನಮ್ದು ಇನ್ನೊಂದು ಚಾನಲ್ Jagan_POV ಚಾನಲ್ಗೆ ಸ್ಕ್ರಿಪ್ಟ್ ಬರ್ದಿದ್ದೀನಿ. ಅದಕ್ಕೆ ಸ್ಕ್ರಿಪ್ಟ್ ಪ್ರಿಂಟ್ಔಟ್ ತರಕ್ ಹೋಗ್ತಾ ಇದೀನಿ. ಪ್ರಿಂಟ್ಔಟ್ ತಂದು ವಿಡಿಯೋ ಮಾಡೋಣ ಇವತ್ತು. ನಾಳೆ ಪಬ್ಲಿಷ್ ಮಾಡ್ಬೇಕು ಅದನ್ನ. ನೋಡಿ ಸ್ಕ್ರಿಪ್ಟ್ ತಗೊಳ್ಳೋದ ಮುಂದೆ ನಮ್ ತಮ್ಮ ನೋಡೋ ಇದು ಎಪ್ಪೈಟವನೆ ಹಾಫ್ ಬಿರಿಯಾನಿ ತಗೊಂಬ, ಮಟನ್ ಬಿರಿಯಾನಿ ಅಂತ ಹಾಫ್ ಅಷ್ಟು ತಗೊಂಡಿರೋದು. ನಮ್ಮ ಮನೆ ಹತ್ರ ಇದು ಹೊಸ್ಕೊಟ್ಟಿದ್ದು ಇಲ್ಲಿ. ಅಣ್ಣ ಪಾರ್ಸಲ್ ಮಟನ್ ಬಿರಿಯಾನಿ ಅಣ್ಣ ಹಾಫ್ ಪಾರ್ಸಲ್. ಇನ್ನು ಆಗ್ಬೇಕಾ? ಮಟನ್ ಬಿರಿಯಾನಿ ಹಾಫ್ ತಗೊಳಕ್ ಬಂದ್ರೆ ಇನ್ನೂ ರೆಡಿ ಆಗಿಲ್ಲ. ಸ್ವಲ್ಪ ಲೇಟ್ ಅಂತೆ, ನೋಡೋಣ ಏನಾಗುತ್ತೆ. ನಮ್ ಮಟನ್ ಬಿರಿಯಾನಿ ಪಾರ್ಸಲ್ ಆಯ್ತು. ನಡೀಲಿ ಹೋಗೋಣ. ಮುಂದೆ ಪ್ರಿಂಟ್ಔಟ್ ತಗೊಂಡಿದ್ದೀನಿ, ಆದ್ರೆ ಪ್ರಿಂಟ್ಔಟ್ ಇಂಗ್ಲಿಷ್ ಅಲ್ಲಿ ಐತೆ. ನಾವು ಕನ್ನಡದಲ್ಲಿ ಪ್ರಿಂಟ್ಔಟ್ ತಗೊಬೇಕಾಯ್ತು. ಈಗ ಪ್ರಿಂಟ್ಔಟ್ ತಗೊಂಡ್ ಹೋಗ್ಬೇಕು. ನಡಿ ತಗೊಂಡಿ. ನಮಸ್ಕಾರ. ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಜಸ್ಟ್ ವಿಡಿಯೋ ಅಲ್ಲ, ಇದು ಫುಲ್ ಟೈಮ್ ಕಂಪ್ಲೀಟ್ ಕಂಟೆಂಟ್ ಕೇಳೋ ಒಂದು ಗೋಲು ಗೇಮು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬನ್ನಿ. ಆಫೀಸ್ ಹೋಗ್ತಾ ಇದ್ದೀನಿ, ಟೈಮ್ ಆಗ್ತೈತೆ ನನಗೆ. ರಪ್ ಅಂತ ಆಫೀಸ್ಗೆ ಹೋಗೋಣ. ಬ್ಯಾಗಿಗೆಲ್ಲ ಎತ್ಕೊಳ್ಳೋಣಪ್ಪ. ಮಮ್ಮಿ ಬಾಯ್. ನಡಿ ನಮ್ಮ ವಲಸೆಗೆ ಹೋಗೋಣ. ಇಲ್ಲಿಂದ ಸಿಟಿಗೆ ಹೋಗೋಣ, ಪೇಟೆಯಿಂದ. ಅವಾಗ್ಲೇ ಚಾರ್ಜ್ ಖಾಲಿ ಆಗ್ಬಿಟ್ಟಿದ್ದು, ಅದಕ್ಕೆ ನಾನು ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಲಾಗಿನ್ ಆಗಿದ್ದು ಆಗ್ಲೇ ನಾವು ಸ್ಲೇ ಮೋಡ್ಗೆ ಎಂಟರ್ ಮಾಡಾಯ್ತು. ಸುಮ್ಮನೆ ಕೆಳಗೆ ಬಂದೆ ಅಪ್ಡೇಟ್ ಕೊಟ್ಟು ಹೋಗೋಣ ಅಂತ. ಬನ್ನಿ ಹೋಗೋಣ. ಈ ಕಾರ್ಪೊರೇಟ್ ಜೀವನದಲ್ಲಿ ಇವಾಗ ನಡಿ ಊಟ ಗೀಟ ಮಾಡೋಣ. ಬರೀ ಕೆಲ್ಸನೇ ಆಯ್ತರ. ಸ್ವಲ್ಪ ಫ್ಯೂಯಲು ಬೇಕಲ್ವಾ ಬಾಡಿಗೆ. ಊಟ ಮಾಡೋಣ. ನಡಿ ಊಟ ಮಾಡೋಣ. ಮತ್ತೆಲ್ಲ ನಮ್ಮ ಇವತ್ತು ಏನ್ ಕಟ್ಟೋರಂತ ನೋಡೋಣ, ಏನ್ ಕಟ್ಟಿದಾರಂತ. ಫೈನ್. ಇವತ್ತು ಊಟ ಏನಿದೆ ಅಂತಂದ್ರೆ ಚಪಾತಿ, ಸ್ಪೌಟ್ಸು, ಸೆಬೆಕಾಯಿ, ಟೊಮ್ಯಾಟೊ ಚಟ್ನಿ. ಇಷ್ಟು ಮೂರೂ ಗುಡ್ ಹೆಲ್ದಿ ಫುಡ್. ಮಸ್ತಾಗಿರ್ಬೇಕು, ಹೆಲ್ದಿಯಾಗಿ. ಯಾಕೆಂದ್ರೆ ತುಂಬಾ ವಿಡಿಯೋಗಳು ಮಾಡೋದಿದೆ ಜೀವನದಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಲ್ಲಿಗೆ ಬರೀ ಏನೇನೋ ತಿಂದು ಅಟ್ಕಾಯಿಸ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವೆಲ್ಲ ಯಾಕಬೇಕು. ಇವಾಗ ಮುಗೀತು ನಮ್ ಡಿನ್ನರ್. ಒಂದು ವಾಕ್ ಹೋಗಿ ಬಂದಿತ್ತು. ಈಗ ರೆಡಿ ನಡೆಯುತ್ತೀವಿ. ಕ್ಯಾಮರಾ ಮಾಡೋಣ, ಕೆಲಸ ಮಾಡೋಣ. ಮುಗೀತು. ಇನ್ನೇನಿಲ್ಲ ಜೀವನ. ಕೆಲಸ ಮಾಡೋದು, ಊಟ ಮಾಡೋದು, ಈಗ ಅದೇ ರಿಪೀಟ್ ಮಾಡ್ತಾ. ಇವತ್ತಿನ ನಮ್ಮ ಸ್ಲೇ ಮೋಡ್ ಮುಗೀತು. ನಡಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಇದೊಂದು ಸ್ಪೆಷಲ್ ಟಾಪಿಕ್ ಮಾತಾಡೋಣ. ನಡಿ ಮನೆ ಕಡೆ ಹೋಗೋಣ. ಜೋಪಾನವಾಗಿ, ಹುಷಾರಾಗಿ, ಆರಾಮಾಗಿ. ಫ್ರೆಂಡ್ಸ್ ಜಸ್ಟ್ ಇವಾಗ ಮನೆಗೆ ರೀಚ್ ಆಗಿದ್ದು. ಆ ಚಳಿಯಲ್ಲಿ ಬರೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಅದು ಮಧ್ಯರಾತ್ರಿ 3:30 ಚಳಿ, 4 ಗಂಟೆ ಚಳಿ ಅಂತೂ ಭಯಾನಕ ಇರ್ತದೆ. ಅದೇ ತರ ಇವತ್ತು ನಾವು ಮಾತಾಡೋಣ ಏನ್ರ ಬಗ್ಗೆ ಅಂತಂದ್ರೆ, ಇವತ್ತಿನ ಟಾಪಿಕ್ ನಾವು ಮಾತಾಡ್ತಿರೋದು ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ರೆಸ್ಟ್ ನಮ್ಗೆ ಒಂದೊಂದ್ಸತಿ ಗಿಲ್ಟ್ ಆಗು ಫೀಲ್ ಆಗುತ್ತೆ ಅಂತ. ಯಾಕೆ ಅಂತಂದ್ರೆ ನಾವು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಬೇರೆಯವ್ರು ಕೆಲಸ ಮಾಡ್ತಿದ್ದಾರೆ, ಬೇರೆಯವರು ತುಂಬಾ ದುಡಿತಿದ್ದಾರೆ, ಪ್ರೊಡಕ್ಟಿವ್ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಾಡಿಗೆ ನಮ್ಗೆ ಎಷ್ಟು ರೆಸ್ಟ್ ಬೇಕು ಅಂತಂದ್ರೆ ಒಂದು ಅಟ್ಲೀಸ್ಟ್ ನಮ್ಗೆ ಎವ್ರಿ ಡೇ 8 hours ಸ್ಲೀಪ್ ಟು 7 hours ಸ್ಲೀಪ್ ಬೇಕು. ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೇಬೇಕು. ಯಾಕಂದ್ರೆ ನಿಮ್ ಮೊಬೈಲ್ ಚಾರ್ಜ್ ತಗೊಳುತ್ತೆ, ನಿಮ್ಗೆ ಊಟನು ನಿಮ್ಗೆ ಫ್ಯೂಯಲ್, ಗಾಡಿನೂ ಫ್ಯೂಯಲ್ ತಗೊಳುತ್ತೆ, ಅದಕ್ಕೆ ಅದು ಚಾರ್ಜ್. ಅದೇ ತರನೇ ನಮ್ಮ ಬಾಡಿಗೂ ಫ್ಯೂಯಲ್ ಬೇಕು. ನಮ್ಮ ಬಾಡಿ ರೆಸ್ಟ್ ಯಾವಾಗ ತಗೊಳುತ್ತೆ ಅವಾಗ ಇನ್ನೂ ಆಕ್ಟಿವ್ ಆಗಿ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಹಂಗಂತ ನಾವು ಪ್ರತಿದಿನ ಲೇಸಿಯಾಗಿ ಕಂಫರ್ಟ್ ಝೋನ್ ಇರೋದಲ್ಲ. ಹೌದು, ನಾವು ರೆಸ್ಟ್ ಇಂಪಾರ್ಟೆಂಟ್. ಪವರ್ ನ್ಯಾಪ್ ತರ ಅಂತ ರೆಸ್ಟ್ ಇಂಪಾರ್ಟೆಂಟ್. ನಾವು ಎಷ್ಟು ಕೆಲಸ ಮಾಡ್ತಿದೀವೋ ಅಷ್ಟೇ ರೆಸ್ಟ್ ಇಂಪಾರ್ಟೆಂಟ್. ಇದೊಂದು ನಾವು ವಿಷಯ ತಿಳ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಆಗಿ ನಡೀರಿ ಹೋಗ್ತಾ ಇರೋಣ. ನಾವು
ನಮ್ಮ ಮನೆಗೆ ಒಳಗೆ ಲಾಗಿನ್ ಮಾಡಿದೀವಿ. ಲಾಗೌಟ್ ಆಗೋಯ್ತು, ಸ್ಲೇವ್ ಮೋಡ್ ಮುಗೀತು. ಇನ್ನೇನಿದೆ ಕತೆ, ನೆಕ್ಸ್ಟ್ ಇವಾಗ ನಿದ್ದೆ ಮಾಡೋದು, ತಿರ್ಗಾ ಬೆಳಗ್ಗೆ ಎದ್ದೋಳೋದು, ತಿರ್ಗಾ ಬೆಳಗ್ಗೆ ಎದ್ದಿ ಅದೇ ಕ್ಯಾಮೆ ತಿರ್ಗಾ ಅದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು. ಏನೋ ಮಾಡಕ್ಕಾಗಲ್ಲ, ಜೀವನ ಇಷ್ಟೇ ರೀ, ಏನೋ ಮಾಡಕ್ಕಾಗಲ್ಲ. ದಿನಾಗ್ಲೂ ಇದೆ ಹೇಳಿದಾರು ಸಾಕ ಆಗ್ಬಿಟ್ಟಿದೀನಿ. ಏನ್ ಮಾಡೋದು ಹೇಳ್ರಿ ಇವಾಗ? ಏನ್ ಮಾಡೋದು ಹೇಳ್ರಿ ಇವಾಗ? ಏನು ಮಾಡಕ್ಕಾಗಲ್ಲ. ನಮ್ ಕ್ಯಾಮೆ ಇರೋದೇ ಇರ್ತದ. ಸಾಯಂಕಾಲ ಹೋಗು, ಮಧ್ಯರಾತ್ರಿ ಬಾ, ತಿರ್ಗಾ ಬೆಳಗ್ಗೆ ಎದ್ದೋಳು, ಅದೇ ಕೆಲಸ ರೊಟೀನು ಅದೇ ತರ ಆಗ್ಬಿಡಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ, ಮಾಡ್ತಾನೆ ಇರ್ರಿ. ನಾನು ಯಾವಾಗ್ಲೂ ಹೇಳೋದೊಂದನೆ, ನೀವು ನಿಮ್ಮ ಸ್ಕಿಲ್ ಮೇಲೆ ವರ್ಕ್ ಮಾಡಿ, ನಿಮ್ಮ ಒಂದು ಡ್ರೀಮ್ ನ ನೀವು ಅಚೀವ್ ಮಾಡೋ ತನಕ ವರ್ಕ್ ಮಾಡ್ತಾರೆ. ಯಾಕೆ ಹಾರ್ಡ್ ವರ್ಕ್ ಆಲ್ವೇಸ್ ಗಿವ್ಸ್ ಯು ರಿವಾರ್ಡ್ ಅಂತ. ಹೌದು, ಹಾರ್ಡ್ ವರ್ಕ್ ಮಾಡ್ಬೇಕು, ಇಲ್ಲ ಅಂತಿಲ್ಲ. ಹಾರ್ಡ್ ವರ್ಕ್ ಇಸ್ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ಒಂದು ಲಾಂಗ್ ಟರ್ಮ್ ಡ್ರೀಮ್ ನ ಶಾರ್ಟ್ ಟರ್ಮ್ ಆಗಿ ಇಟ್ಕೊಂಡು ಚಿಕ್ಕದಾಗಿ ಅಚೀವ್ ಮಾಡ್ಕೊಂಡಾಗೆ ಪಕ್ಕ ಲಾಂಗ್ ಟರ್ಮ್ ಅಲ್ಲಿ ವರ್ಕ್ ಆಗೇ ಆಗುತ್ತೆ. ಹ್ಯಾವ್ ಎ ಗ್ರೇಟ್ ಡೇ, ಸಿ ಯು ಇನ್ ಅದರ್ ವಿಡಿಯೋ, ಬಾಯ್.